ಎಲ್ಲಿ ನೋಡಿದ್ರು ಯಾರ ಬಾಯಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ ಅದ್ದೇ ಚರ್ಚೆ. ದಿನ ಬೆಳಗಾದ್ರೆ ಹೃದಯಘಾತದಿಂದ ಸಾಯೋರದ್ದೇ ಸುದ್ದಿ. ಆದ್ರೆ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು, ಯಾಕೆ ಯುವಕರೇ ಹೆಚ್ಚಾಗಿ ಸಾಯ್ತಾ ಇದ್ದಾರೆ ಅನ್ನೋದರ ರೀಸನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇತ್ತ ಈ ಸಮಸ್ಯೆ ನಿಯಂತ್ರಿಸೋದೇ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಇದೀಗ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು ಅನ್ನೋದರ ರಿಪೋರ್ಟ್ ರೆಡಿಯಾಗಿದ್ದು ಸರ್ಕಾರಕ್ಕೆ ಸಬ್ಮಿಟ್ ಆಗಲಿದೆಯಂತೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಹೃದಯಾಘಾತ ಪ್ರಕರಣಗಳ ಹೆಚ್ಚಳಕ್ಕೆ ಅಸಲಿ ಕಾರಣವೇನು? ಇಂದು ಅಥವಾ ನಾಳೆ ಸರ್ಕಾರದ ಕೈ ಸೇರಲಿದೆ ರಿಪೋರ್ಟ್. ವರದಿಯಲ್ಲಿ ಇರಲಿದೆ ಹಾರ್ಟ್ ಅಟ್ಯಾಕ್ಗೆ ನಿಖರ ಕಾರಣಗಳು. ಹಾಸನ ಅಷ್ಟೇ ಅಲ್ಲ, ವಿವಿಧ ಜಿಲ್ಲೆಗಳಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಿದೆ. ಸಾಲು ಸಾಲು ಹೃದಯಾಘಾತ ಪ್ರಕರಣಗಳ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ಮತ್ತೊಂದೆಡೆ ಸಾಮಾನ್ಯ ಜನರಂತೂ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗೋಕ್ ಶುರುವಾಗಿದ್ದಾರೆ. ಅಟ್ಯಾಕ್ಗೆ ಮುಖ್ಯ ಕಾರಣಗಳೇನು ಅನ್ನೋದ್ರ ಕುರಿತು ಕಾರಣಗಳು ತಿಳಿಯೋಕೆ ಸರ್ಕಾರ ಸಮಿತಿ ರಚಿಸಿತ್ತು. ಜಯದೇವ ಆಸ್ಪತ್ರೆ ನಿರ್ದೇಶಕರ ನೇತೃತ್ವದಲ್ಲಿ 12 ಜನರನ್ನ ಸಮಿತಿ ಒಳಗೊಂಡಿದೆ. 10 ದಿನದಲ್ಲಿ ಹೃದಯಾಘಾತಗಳಿಗೆ ಕಾರಣ ಏನು ಅನ್ನೋದ್ರ ವರದಿ ನೀಡುವಂತೆ ಸೂಚನೆ ನೀಡಿತ್ತು. ಇದೀಗ ತಾಂತ್ರಿಕ ಸಮಿತಿ ವರದಿಯೊಂದನ್ನು ಸಿದ್ಧಪಡಿಸಿದ್ದು ಅನೇಕ ಸಲಹೆ ಹಾಗೂ ಕಾರಣಗಳನ್ನು ಒಳಗೊಂಡಂತೆ ವರದಿಯನ್ನ ಸರ್ಕಾರಕ್ಕೆ ನೀಡಲು ಸಿದ್ಧವಾಗಿದೆಯಂತೆ. ಇಂದು ಅಥವಾ ನಾಳೆ ಕೈ ಸೇರುವಂತಹ ವರದಿಯಲ್ಲಿ ಸರ್ಕಾರವೇ ಬೆಚ್ಚಿ ಬೀಳುವ ಅಂಶಗಳನ್ನ ತಾಂತ್ರಿಕ ಸಮಿತಿ ಸಿದ್ಧಪಡಿಸಿಕೊಂಡಿದೆಯಂತೆ. ಕೋವಿಡ್ ಬಂದು ಹೋದ 3 ವರ್ಷಗಳ ಬಳಿಕ ಹೃದಯ ಸಮಸ್ಯೆ ಕಂಡು ಬರ್ತಿದೆ. ನಿದ್ರಾಹೀನತೆ, ಸುಸ್ತು, ಉಸಿರಾಟದ ಸಮಸ್ಯೆ, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರುವ ಬಗ್ಗೆ ಉಲ್ಲೇಖವಾಗಿದ್ದು ಎಚ್ಚರಿಕೆ ವಹಿಸುವಂತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣಗಳೇನು? ಹೆಚ್ಚು ರಕ್ತದ ಒತ್ತಡ, ಅನಾರೋಗ್ಯಕರ ಜೀವನ ಶೈಲಿ, ಕೆಲಸದ ಒತ್ತಡ, ಒಬೆಸಿಟಿ, ಮಧುಮೇಹ, ಅನುವಂಶೀಯ ಕಾರಣಗಳು, ಧೂಮಪಾನ ಸೇವನೆ ಇತ್ಯಾದಿ ಕಾರಣಗಳನ್ನು ಕೂಡ ಈ ರಿಪೋರ್ಟ್ ಒಳಗೊಂಡಿರಬಹುದು. ಜೊತೆಗೆ ಇನ್ನೂ ಒಂದಷ್ಟು ಬೆಚ್ಚಿ ಬೀಳಿಸುವ ಸಂಗತಿ ಕೂಡ ಇದರೊಳಗಡೆ ಇನ್ವಾಲ್ವ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಿರುವ ಹಿನ್ನೆಲೆ ಒಂದಿಷ್ಟು ಸಲಹೆಗಳನ್ನ ಕೂಡ ತಾಂತ್ರಿಕ ಸಮಿತಿ ನೀಡೋಕೆ ಸಿದ್ಧ ಮಾಡಿಕೊಂಡಿದೆ. ಹಾಗಾದ್ರೆ ತಾಂತ್ರಿಕ ಸಮಿತಿ ನೀಡಲಿರುವ ಆ ಸಲಹೆಗಳೇನು? ಎಲ್ಲ ಶಾಲಾ ಮಕ್ಕಳಿಗೂ ಹೃದಯ ತಪಾಸಣೆ, ಪಠ್ಯಕ್ರಮದಲ್ಲಿ ಹೃದಯಾಘಾತದ ವಿಚಾರ ಅಳವಡಿಸುವಿಕೆ, ಸಾರ್ವಜನಿಕ ಧೂಮಪಾನ ಬ್ಯಾನ್ಗೆ ಸಲಹೆ, ಹೃದಯಾಘಾತ ಹಾಗೂ ಸಮಸ್ಯೆಗಳ ಬಗ್ಗೆ ರಿಜಿಸ್ಟರ್. ಒಟ್ನಲ್ಲಿ ಸರ್ಕಾರದ ಸೂಚನೆಯಂತೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನೇನೋ ಸಿದ್ಧಪಡಿಸಿದೆ. ವರದಿ ಯಾವಾಗ ಸರ್ಕಾರದ ಕೈ ಸೇರುತ್ತೆ, ಸರ್ಕಾರ ಯಾವ ಮಾನದಂಡಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.